ಬುದ್ಧಿವಂತಿಕೆಯ ಗಣೇಶ ಮಹಾಸ್ಪರ್ಧೆ. ಒಮ್ಮೆ ಸ್ವರ್ಗದಲ್ಲಿ ಎಲ್ಲಾ ದೇವತೆಗಳು ಒಂದೆಡೆ ಸೇರಿದ್ದರು, ಮಹಾಪರ್ವದ ಆಸ್ವಾದನೆಗೆ. ಆ ಸಭೆಯಲ್ಲಿ ದೇವಾದಿದೇವ ಶಿವ ಮತ್ತು ಪಾರ್ವತಿಯವರ ಮಕ್ಕಳು ಗಣೇಶ ಮತ್ತು ಕಾರ್ತಿಕೇಯರು ಇದ್ದರು. ಅಲ್ಲಿ ಶಿವ ಹಾಗೂ ಪಾರ್ವತಿ ತಮ್ಮ ಮಕ್ಕಳ ಬುದ್ಧಿ ಮತ್ತು ಭಕ್ತಿಯನ್ನು ಪರೀಕ್ಷಿಸಲು ನಿರ್ಧಾರ ಕೈಗೊಂಡರು. ಶಿವನು ಹೇಳಿದ, ನನ್ನ ಮಕ್ಕಳೇ, ನೀವು ಇಬ್ಬರೂ ಒಂದು ಮಹಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಯಾರು ಮೊದಲೇ ಜಗತ್ತನ್ನು 3 ಸುತ್ತು ಹಾಕಿ ಬಂದು ಮುಗಿಸುತ್ತಾರೋ ಅವನಿಗೆ ವಿಶೇಷ ಬಹುಮಾನ ದೊರೆಯುತ್ತದೆ. ಯುವ, ಶಕ್ತಿವಂತ ಮತ್ತು ವೇಗವಾಗಿ ಸಾಗುವ ನವೆಲಿಯ ಮೇಲೆ ಪ್ರಯಾಣ ಮಾಡುತ್ತಿದ್ದ ಕಾರ್ತಿಕೇಯನು ತಕ್ಷಣವೇ ಸ್ಪರ್ಧೆ ಗೆಲ್ಲುವ ಹಂಬಲದಲ್ಲಿ ಹಾರಾಟ ಪ್ರಾರಂಭಿಸಿದ. ಬೆಟ್ಟಗಳು, ಸಮುದ್ರಗಳು ಮತ್ತು ಆಕಾಶದ ಮೇಲೆ ವೇಗವಾಗಿ ಸಾಗಿದ. ಆದರೆ ಗಣೇಶನು ನಿಧಾನ ಮತ್ತು ಬುದ್ಧಿವಂತ, ಈ ಕೆಲಸವನ್ನು ಆಲೋಚಿಸಲು ಪ್ರಾರಂಭಿಸಿದ. ಅವನ ಚಿಲ್ಲರೆ ಬಂಡಿಯಲ್ಲಿ ಕುಳಿತಿದ್ದ ಆತನ ನವಿಲಿಗೆ ಕಾರ್ತಿಕೇಯನ ನವಿಲಿಯಂತ ವೇಗವಿರಲಿಲ್ಲ. ಆದರೆ ಗಣೇಶನು ಗೊತ್ತಾಗಿತ್ತು, ಸ್ಪರ್ಧೆಯ ಸಾರ್ಥಕತೆ ಬುದ್ಧಿವಂತಿಕೆಯಲ್ಲಿದೆ, ವೇಗದಲ್ಲಲ್ಲ. ಆತ ಶಾಂತವಾಗಿ ತನ್ನ ಸ್ಥಳದಿಂದ ಏಳುತ್ತಿದ್ದ ತನ್ನ ತಾಯಿ ಮತ್ತು ತಂದೆಯವರ ಸುತ್ತನ್ನು 3 ಬಾರಿ ಹಾಕಿದ. ಪಾರ್ವತಿ ಆಶ್ಚರ್ಯದಿಂದ ಕೇಳಿದರು, ನೀನು ಏನು ಮಾಡುತ್ತಿದ್ದೀಯ ಗಣೇಶ? ಗಣೇಶನು ನಗುತ್ತ ಹೇಳಿದ, ನಿಮ್ಮಿಬ್ಬರೂ ನನಗೆ ಸರ್ವಸಾಮಾನ್ಯ. ನಿಮಗೆ ಸುತ್ತು ಹಾಕುವುದರಿಂದ ನಾನು ಜಗತ್ತನ್ನು ಸುತ್ತಿಕೊಂಡಂತಾಗಿದೆ. ಆತನ ಭಕ್ತಿಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಪ್ರಭಾವಿತರಾದ ಶಿವನು ಗಣೇಶನನ್ನು ವಿಜೇತನೆಂದು ಘೋಷಿಸಿದರು. ಕಾರ್ತಿಕೇಯನು ಮುಗಿಸಿದ ಮೇಲೆ ಹಿಂದಿರುಗಿ ತನ್ನ ತಂಗಿಯಷ್ಟು ತಕ್ಷಣವೇ ಮುಗಿಸಿದ್ದಾನೆಂದು ಅರಿತು ಚಕಿತರಾದ. ಕಥೆಯ ಸಂದೇಶ. ಈ ಕಥೆ ನಮಗೆ ಹೇಳುತ್ತದೆ, ಬುದ್ಧಿವಂತಿಕೆ, ಭಕ್ತಿ ಮತ್ತು ಆಲೋಚನೆಗಳಲ್ಲಿ ಶ್ರೇಷ್ಠತೆ ವೇಗಕ್ಕಿಂತ ಹೆಚ್ಚು ಮುಖ್ಯ. ಜೀವನದಲ್ಲಿ ನಾವು ಹಲವಾರು ಸಮಯದಲ್ಲಿ ಗುರಿಗಳನ್ನು ಸಾಧಿಸಲು ಶೀಘ್ರವಾಗಿ ಚಲಿಸುತ್ತೇವೆ. ಆದರೆ ನಾವು ಅರ್ಥಮಾಡಿಕೊಳ್ಳಬೇಕು, ನಿಜವಾದ ಯಶಸ್ಸು ಬುದ್ಧಿವಂತಿಕೆ ಮತ್ತು ಸಮರ್ಥನೆಯಿಂದ ಬರುವುದಾಗಿದೆ. ಗಣೇಶನು ಅಡ್ಡಿ ತಡೆಯುವ ದೇವರು ಎಂದು ಮಾತ್ರ ಅಲ್ಲ, ಅವನು ನಮ್ಮ ತಲೆಯಲ್ಲಿರುವ ಅಡಚಣೆಗಳನ್ನು, ಅವಸಾನಗಳನ್ನು ಮತ್ತು ಸಮಸ್ಯೆಗಳನ್ನು ತೆಗೆದುಹಾಕುತ್ತಾನೆ. ನಾವೇನಾದರೂ ಸವಾಲುಗಳನ್ನು ಎದುರಿಸಿದಾಗ ಗಣೇಶನಂತೆ ಶಾಂತತೆ ಮತ್ತು ಬುದ್ಧಿವಂತಿಕೆಯಿಂದ ಎದುರಿಸಿದರೆ ಸಮಸ್ಯೆಗಳ ಪರಿಹಾರಗಳು ಸುಲಭವಾಗಿ ಲಭ್ಯವಾಗುತ್ತವೆ.